ಸ್ಥಗಿತಗೊಂಡಿದ್ದ ಉದರದರ್ಶಕ ಶಸ್ತ್ರಚಿಕಿತ್ಸೆ ಶುರು. ಸಂತಸದಲ್ಲಿ ತಾಯಂದಿರು, ಆಶಾ ಕಾರ್ಯಕರ್ತೆಯರು. ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಲವು ಕಾರಣಗಳಿಂದ ಸ್ಥಗಿತಗೊಂಡಿದ್ದ ಉದರದರ್ಶಕ ಚಿಕಿತ್ಸೆ ಸೋಮವಾರ ಆರಂಭಗೊಂಡಿದ್ದು, ತಾಯಂದಿರು ಹಾಗೂ ಆಶಾ ಕಾರ್ಯಕರ್ತೆಯರು ದೂರದ ಮುದ್ದೇಬಿಹಾಳಕ್ಕೆ ಹೋಗುವುದು ತಪ್ಪಿದೆ ಎನ್ನುವ ಮೂಲಕ ನಿಟ್ಟುಸಿರು ಬಿಟ್ಟಿದ್ದು, ಟಿಎಚ್ಒ ಅವರ ಕ್ರಮಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ. 40 ಗ್ರಾಮಗಳು ಹಾಗೂ ಸುಮಾರು 22 ಆಶಾಗಳನ್ನು ಹೊಂದಿದ್ದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏಕಾಏಕಿ ಹಾಗೂ ಅರವಳಿಕೆ ತಜ್ಞ ಕೊರತೆ ಇದೆ ಎಂದು ಚಿಕಿತ್ಸೆಯನ್ನು ಸ್ಥಗಿತಗೊಳಿಸಿದ್ರು. ಇದರಿಂದ ಸುಮಾರು 50 ವರ್ಷಗಳ ಸೇವೆಯನ್ನು ಬಂದ್ ಮಾಡಿದ ಪರಿಣಾಮ ದೂರದ ತಾಲೂಕು ಆಸ್ಪತ್ರೆಗೆ ತೆರಳುವಂತೆ ಆರೋಗ್ಯ ಅಧಿಕಾರಿಗಳು ಸೂಚಿಸಿದರು. ಸಂಕಷ್ಟ ಅನುಭವಿಸಿದ ಕಾರ್ಯಕರ್ತೆಯರು, ಶಿಶು ಹಾಗೂ ತಾಯಂದಿರೊಂದಿಗೆ ವಾಹನಗಳಲ್ಲಿ ತೆರಳಲು ತೊಂದರೆಯಾಗುತ್ತಿದೆ ಎಂದು 3 ತಿಂಗಳ ಚಿಕಿತ್ಸೆ ಇಲ್ಲದ ಪರಿಣಾಮ ಪರದಾಡುವಂತಾಗಿತ್ತು. ಸ್ಪಂದಿಸಿದ ಟಿಎಚ್ಒ ಡಾಕ್ಟರ್ ಸತೀಶ್ ತಿವಾರಿ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಪತ್ರಿಕೆಯ ವರದಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ ಪರಿಣಾಮ ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಜೂನ್ 9ಕ್ಕೆ ಉದರದರ್ಶಕ ಚಿಕಿತ್ಸೆ ಗ್ರೀನ್ ಸಿಗ್ನಲ್ ನೀಡುತ್ತಿದೆ. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾಡ್. ಅದೇ ಏನು ಹೇಳಿಲ್ಲ, ಅದು ಕೇಳೋಣ ಸರಿಗೆ, ಅವ್ರಿಗೆ ಸರಿಗೆ ಸೀರಿಯಸ್ ಆಗಿ देख